ನನ್ನ ಹೆಸರು ತಿರು ಅಂತ. ಈ ಫ್ಯಾಕ್ಟ್ರಿಗೆ ಸೆಕ್ಯೂರಿಟಿ ಇದಾನಾ? ಸದ್ಯ ಸೆಕ್ಯೂರಿಟಿ ನನ್ನನ್ನು ನೋಡಲಿಲ್ಲ. ನಾನು ಬೇರೆ ಕಡೆಯಿಂದ ಒಳಗೆ ಹೋಗಬೇಕು. ಎಸ್, ನಾನು ಹುಡುಕ್ತಿದ್ದಿದ್ದು ಫ್ಯಾಕ್ಟ್ರಿ ಇದೆ. ಈ ಫ್ಯಾಕ್ಟ್ರಿ ಒಳಗೆ ತ್ರಿಶಾಲ್ ಅಮರ್ ಬಂಡವಾಳನೇ ಇದೆ. ಇವತ್ತು ನಾನು ಅದನ್ನು ಬಯಲು ಮಾಡ್ತೀನಿ. ಈ ಉಷಾ ಬೇರೆ. ವೀಕ್ಷಕರೇ, ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಬೆಂಗಳೂರಿನ ಹಲವು ಕಡೆಗಳಲ್ಲಿ ವ್ಯಾಪಾರಿ ಕಣೆ ತ್ರಿಶಾಲಾಟಿ ಬಹಳ ಬುದ್ಧಿವಂತೆ. ಅವಳು ಏನೇ ಮಾಡಿದ್ರು ತನಗ ಅನುಕೂಲ ಆಗೋ ತರ, ಲಾಭ ಆಗೋ ತರನೇ ಮಾಡ್ತಿರ್ತಾಳೆ. ತ್ರಿಶಾಲ ಸೈಕೋಪಾ.
ಯಾವನವನು ಫ್ಯಾಕ್ಟ್ರಿ ಒಳಗೆ ನುಗ್ಗಿರೋನು? ಹಿಡ್ಕೊಡ್ರ ಅವಳನ್ನ. ನಿಂತ್ಕೊಳ್ಳ ಇಲ್ಲೇ. ಯಾರು ಹುಡುಗಿ ನಮ್ಮ ಫ್ಯಾಕ್ಟ್ರಿಗೆ ಯಾಕೆ ಬಂದಿದ್ದಾಳೆ? ಮೊದಲಿದ್ನ ತ್ರಿಶಾಲಾ ಮೇಡಮ್ ತಿಳಿಸ್ಬೇಕು. ತ್ರಿಶಾಲಾ ಅಮ್ಮವರು ಆ ಫ್ಯಾಕ್ಟ್ರಿಯಲ್ಲಿ ಏನೋ ಮುಚ್ಚಿಟ್ಟಿದ್ದಾರೆ. ಅದನ್ನ ಕಣ್ಣಿಡಿಲೇಬೇಕು. ಸಂಜೆ ಬೇರೆ ಆಗ್ತಾ ಬಂತು. ಮನೆಗೆ ಹೋಗೋಷ್ಟೊತ್ತಿಗೆ ಕತ್ಲಾಗ್ಬಿಡುತ್ತೆ. ನೀನು ಕಾಡ್ನಾಗಿದ್ಯಾ? ಜಿಂಕಿಗೆ ಚಿಕ್ಕೋತ ಬರಕತ್ತಿಯಲ್ಲ. ಅಮ್ಮ, ಪ್ರಾಬ್ಲಮ್ ಸಾಲ್ವ್. ನಿನ್ನ ಗಂಡು ಸಿಕ್ತಾ? ಉಷಾ, ಏನ್ ಹೇಳ್ತಾ ಇದೀಯಮ್ಮ? ನೇತ್ರ ನನ್ನ ಅಕೌಂಟಿಗೆ ದುಡ್ಡು ಕಳಿಸಿದ್ಲು. ನಾನು ATMಗೆ ಹೋಗಿ ಡ್ರಾ ಮಾಡ್ಕೊಂಡು ಬಂದಿದ್ದೀನಿ. ತಗೊಳ್ಳಿ. ಫಸ್ಟು ಈ ದುಡ್ಡನ್ನ ಆ ದಾನಪ್ಪನ ಮುಖದ ಮೇಲೆ ಬಿಸಾಕಿ. ಮಂಜುನಾಥ, ಈ ದಾನಪ್ಪನಿಂದ ದೂರ ಹೋಗಿ ಎಲ್ಲಾದ್ರೂ ಒಂದು ಮನೆ ಮಾಡ್ಕೊಳಂಗ್ ಮಾಡಪ್ಪ. ಏನ್ರಿ ಅತ್ತಿಯವ್ರ, ಬಹಳ ಸಂತೋಷ ಪಡಕತ್ತೀರಿ? ಸಂತೋಷ ಆಗುತ್ತೆ ದಾನಪ್ಪರೇ. ನನ್ನ ಮಗಳು ಕೊಟ್ಟು ಕಳ್ಸಿದ್ದಾಳೆ. ತಗೊಳ್ಳಿ, ಈ ತಿಂಗಳು ಬಾಡಿಗೆನ. ಇದಕ್ಕೆಲ್ಲ ಕಾರಣ ನೀನ. ಆಕಿಗೆ ಪೇಮೆಂಟ್ ಆಗಿಲ್ಲ ಅಂದರು ನೀನ ಎಲ್ಲಿಂದಲೂ ತಂದು ಕೊಟ್ಟು ಆಕಿನ ಉಳಿಸಿಬಿಟ್ಟಲ್ಲ. ನೇತ್ರಾವತಿನ ನಾನು ವಶ ಮಾಡ್ಕೊಳಕ್ಕಾಗವಲ್ತು. ಅತ್ತಿಯವ್ರ, ಬಾಡಿಗೆ ಏನೋ ಕೊಟ್ರಿ, ಆದ್ರೆ ನರ್ಮದನ ಕೈಲಿ ಒಂದ್ಸಲ ಮುಂಗಾರು ಮಳೆ ಪಿಕ್ಚರ್ ಹೀರೋಯಿನ್ ಥರ ಬೇಡ ಬೇಡ ಬೇಡ. ಈಕಿ ಎಕ್ಸ್ಪ್ರೆಷನ್ ನೋಡಿದ್ರ ದುರ್ಗಿ ಪಿಕ್ಚರ್ದಾಗ ಮಾಲಾಶ್ರೀ ಕೊಟ್ಟಂಗೆ ಕೊಡಕತ್ತಾಳ. ಬೇಡ ಬೇಡ, ಓಕೆನಿ.
ಛೇ, ಆ ಸೆಕ್ಯೂರಿಟಿಯಿಂದ ಎಲ್ಲ ಹಾಳಾಯ್ತು. ಆ ಸೆಕ್ಯೂರಿಟಿ ಒಬ್ರು ಬಂದಿಲ್ಲ ಅಂದಿದ್ರೆ ತ್ರಿಶಾಲಾ ಅಮೋರ್ ಮಾಡಿರೋ ಒಂದೊಂದ್ ತಪ್ಪಿಗೂ ಲೆಕ್ಕ ಕೇಳ್ತಿದ್ದೆ. ಈ ಉಷಾ ಬೇರೆ ಆ ಟೈಮ್ಗೆ ಫೋನ್ ಮಾಡ್ಬೇಕಾ? ಇಲ್ಲ, ಇದನ್ನ ನಾನು ಟ್ರೇಸ್ ಔಟ್ ಮಾಡ್ಲೇಬೇಕು. ಇವತ್ ಬೇಡ, ಕತ್ಲಾಗ್ತಾ ಬಂತು, ಲೇಟ್ ಆಗ್ಬಿಡುತ್ತೆ. ಇನ್ನೊಂದು ದಿನ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಹುಡುಕ್ತೀನಿ, ಟ್ರೇಸ್ ಔಟ್ ಮಾಡೇ ಮಾಡ್ತೀನಿ. ತ್ರಿಶಾಲಾ ಅಮೋರೆ, ನಾನ್ ಮಾತ್ರ ನಿಮ್ಮನ್ನ ಸುಮ್ನೆ ಬಿಡಲ್ಲ. ಬರ್ತೀರಾ? ಎಲ್ಲಿಗೆ ಹೋಗ್ಬೇಕಮ್ಮ? ಸಂತೆಕಟ್ಟೆಗೆ. ಬನ್ನಿ ಹೋಗೋಣ. ಒಂಟಿ ಹುಡುಗಿ ಒಂಟಿ ಕಾಲಲ್ಲಿ ನಿಂತ್ಕೊಳ್ಳೋದು ನೋಡಕ್ ನಮ್ಗೆ ಇಷ್ಟ ಆಗಲ್ಲ ಮೇಡಮ್. ಕುತ್ಕೊಳ್ಳಿ, ಮೀಟರ್ ಹಾಕಲ್ಲ. ನೋಡೋಕ್ ಬೇರೆ ಬ್ಯೂಟಿಫುಲ್ ಆಗಿದ್ದೀರಾ. ಮೀಟರ್ ಏನ್ ಬೇಡ, ಬನ್ನಿ ಡ್ರಾಪ್ ಮಾಡ್ತೀನಿ. ಏನ್ ಗುರಾಯಿಸ್ತಾ ಇದ್ಯಾ? ಕೂತ್ಕೊಳ್ಳೆ. ತೆಗೆದು ಕಪಾಳಕ್ಕೆ ಹಾಕ್ತೀನಿ. ಆಟೋ ಡ್ರೈವರ್ಗಳದೇ ದೇವ್ರಿದ್ದಂಗೆ, ಕಷ್ಟದಲ್ಲಿರುವಾಗ ಕೈ ಹಿಡಿಯೋರು ಅಂತಾರೆ. ಅವ್ರಗಳ ಮಧ್ಯೆ ನೀವು ಕಪ್ ಚುಕ್ಕಿ ಇದ್ದಂಗೆ. ಮಾಡ್ಲಾ ಇವಾಗ ಪೊಲೀಸಿಗೆ ಫೋನು? ಮಾಡ್ಲಾ ಹೇಳಿ? ಹೋಗಮ್ಮ ನಡ್ಕೊಂಡು. ಈ ಸಮಾಜದಲ್ಲಿ ಹೆಣ್ಮಕ್ಳನ್ನ ನೋಡಿದ್ರೆ ಬರೀ ಕಣ್ಗಳ ಕೆಲಸ ಮಾಡುತ್ತೆ, ಹೃದಯ ಮನುಷ್ಯತ್ವನೇ ಇಲ್ಲ. ಇವಾಗ ಏನ್ ಮಾಡ್ಲಿ? ಒಂದ್ ಆಟೋನೂ ಬರ್ತಿಲ್ಲ. ಆಟೋ ಆಟೋ ಆಟೋ! ಒಬ್ರು ನಿಲ್ಲಿಸ್ತಾ ಇಲ್ಲ. ಕತ್ಲು ಬೇರೆ ಆಗ್ತಿದೆ. ಅಮ್ಮ ಮನೇಲಿ ಕಾಯ್ತಿರ್ತಾರೆ. ನಡ್ಕೊಂಡೇ ಹೋಗ್ಬಿಡೋಣ. ದಾನಪ್ಪಂಗೆ ಬಾಡಿಗೆ ಕೊಟ್ಟಿರೋ ವಿಷಯನ ನೇತ್ರಂಗೆ ಹೇಳಿದ್ರೆ ಫುಲ್ ಖುಷಿ ಆಗ್ಬಿಡ್ತಾಳೆ. ಈಗಲೇ ಹೇಳ್ತೀನಿ. ಜುಡಿಯಾಕ್ ಪದೇ ಪದೇ ನನಗೆ ಫೋನ್ ಮಾಡ್ತಿದ್ದಾಳೆ. ಈ ದಾನಪ್ಪನ ಕಾಟಕ್ಕೆ ಹೆದರ್ಕೊಂಡು ಫೋನ್ ಎತ್ತಾ ಇಲ್ಲೋ ಏನೋ. ಹಲೋ ಉಷಾ, ಯಾಕೆ ಪದೇ ಪದೇ ಫೋನ್ ಮಾಡ್ತಿದ್ಯಾ? ಒಂದ್ಸರಿ ಕಾಲ್ ರಿಸೀವ್ ಮಾಡಿಲ್ಲ ಅಂದ್ರೆ ಏನೋ ಎಮರ್ಜೆನ್ಸಿಲಿ ಇರ್ತೀವಿ ಅಂತ ಅಷ್ಟು ತಿಳ್ಕೊಳ್ಳೋ ಕಾಮನ್ ಸೆನ್ಸ್ ಇಲ್ವೇನೆ ನಿನ್ಗೆ? ಏನಕ್ಕೆ ಪದೇ ಪದೇ ಫೋನ್ ಮಾಡ್ತಿದ್ಯಾ? ನೀನ್ ಫೋನ್ ಮಾಡೋದ್ರಿಂದ ಎಂತ ಎಡ್ವರ್ಟ್ ಆಯ್ತು ಗೊತ್ತಾ ನನ್ಗೆ? ಫೋನ್ ಕಟ್ ಮಾಡಿ ಇವಾಗ. ಯಾಕೆ ಹೀಗೆ ಮಾತಾಡಿದ್ಲು? ವಿಷಯ ಏನು ಅಂತನೂ ತಿಳ್ಕೊಳ್ಳಿಲ್ಲ. ನಾನು ಕೂಡ ಸಾಲ ಮಾಡ್ಕೊಬಂದು ಬಾಡಿಗೆ ಕ್ಲಿಯರ್ ಮಾಡಿದೆ. ಹೇಳಿದ್ರೆ ಖುಷಿ ಪಡ್ತಾಳೆ ಅಂತ ಫೋನ್ ಮಾಡಿದ್ರೆ ನನಗೆ ಹೆಂಗಂದಂಗೆ ಬೈದ್ಬಿಟ್ಲಲ್ಲ. ಯಾಕೆ ಹೀಗೆ ಮಾತಾಡಿದ್ಲು? ಹೋಗ್ಲಿ ಬಿಡು, ಬೈದಿರೋದು ನೀನ್ ತಾನೆ. ನೀನ್ ಬರೀ ನನ್ನ ಫ್ರೆಂಡ್ ಅಲ್ಲ ಕಣೆ, ಅದಕ್ಕಿಂತ ಹೆಚ್ಚು
ನಾನೇ ನಿನ್ನ ಮನ್ಸು ನೋಯಿಸಿದ್ರೆ ಸಾರಿ ನೇತ್ರ. ಯಾರೇ ಬುಲ್ಬುಲ್ ಮಾತಾಡಕ್ಕಿಲ್ವಾ? ಸಂಜೆ ಆಗ್ತಿದಂಗೆ ಅಕ್ಕಿ ಗೂಡ್ ಸೇರ್ಕಂತಿದೆ. ಅಕ್ಕಿ ಗೂಡ್ ಸೇರ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಸ್ಪೆಷಲ್ ಕ್ಲಾಸ್ ತೋರ್ಸೋದಾ? ಈ ತರ ಎಲ್ಲ ಮಾತಾಡೋದಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ? ಯಾರು ನೀವೆಲ್ಲ? ಅಕ್ಕ ತಂಗಿರಿಲ್ವಾ ನಿಮಗೆ? ನೋಡಿ, ಮರ್ಯಾದಿಂದ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನನ್ನನ್ನು ಬಿಟ್ಬಿಡಿ. ಅಕ್ಕ ತಂಗಿ ಇಲ್ಲ, ಬಂಧು ಬಳಗ ಇಲ್ಲ ಚಿನ್ನ. ಎಲ್ಲ ಹೇಳಿ ಮೂಡ್ ಆಫ್ ಮಾಡಬೇಡ ಚಿನ್ನ. ಸುರೇಶ, ಅಕ್ಕಿ ತುಂಬಾ ಪಸಂದ್ ಆಗೈತೆ ಕಣ. ಶಿಷ್ಯ, ಎಣ್ಣೆ ಹೊಡಿಯೋ ಟೈಮಲ್ಲಿ ಮಿಕ್ಸ್ಚರ್ ಸಿಕ್ತಂಗೆ ಸಿಕ್ಕವಳೆ ಶಿಷ್ಯ. ಇವತ್ತು ಫುಲ್ ಮೀಲ್ಸ್. ನಿಂತ್ಕೊಳ್ರಲ್ಲ, ನಿಂತ್ಕೊಳ್ರೋ, ನಿಂತ್ಕೊಳ್ಳೋ. ಯಾವ ಅರೆ ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಲ್ಗೆ ಬಂದ್ರಿ? ಕೂಲ್. ಥ್ಯಾಂಕ್ ಯು ಸರ್, ಕರೆಕ್ಟ್ ಟೈಮಿಗೆ ಬಂದು ನನ್ನನ್ನು ಕಾಪಾಡ್ಬಿಟ್ರಿ. ಅವರೆಲ್ಲ ತುಂಬಾ ಕೆಟ್ಟದಾಗಿ ನಡ್ಕೊಂಡ್ರು. ನನಗೀಗ್ಲೂ ಆಶ್ಚರ್ಯ ಆಗೋದು, ಹೆಣ್ಣಿಗೆ ಮಾತ್ರ ಶೀಲ ಇದೆ, ಅತ್ಯಾಚಾರದಲ್ಲಿ ಹೆಣ್ಣು ಮಾತ್ರ ಶೀಲ ಕಳ್ಕೊಳ್ತಾಳೆ ಅಂತ ನಂಬಿರೋ ಈ ಜಗತ್ತಿನ ಮೇಲೆ. ಗಂಡಸಿಗೆ ಶೀಲದ ಅವಶ್ಯಕತೆನೇ ಇಲ್ಲ ಅಂತ ನಂಬಿರೋ ಈ ಸಮಾಜದ ಬಗ್ಗೆ, ಅವ್ರನ್ನ ಹೆತ್ತಿರೋ ಈ ತಂದೆ ತಾಯಿ ಬಗ್ಗೆ. ಏನ್ ಮಾಡೋದು ಸರ್? ಇನ್ನು ಈ ಸಮಾಜ ಒಂದ್ ಹೆಣ್ಣನ ಮನುಷ್ಯ ರೂಪದಲ್ಲಿ ನೋಡೋದನ್ನ ಕಲ್ತೇ ಇಲ್ಲ. ಅದ್ ಸರಿ ನೇತ್ರ ಅವ್ರೆ, ಇಲ್ಲಿಗೆ ಬರಕ್ ಹೋದ್ರಿ? ಅದು ರಿಮೋಟ್ ಏರಿಯಾದಲ್ಲಿ. ಇನ್ನು ವೀಕ್ಷಕರ, ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಬೆಂಗಳೂರಿನ ಹಲವು ಕಡೆಗಳಲ್ಲಿ ವ್ಯಾಪಾರಿ ಕಣೆ ತ್ರಿಶಲಾತಿ, ಫ್ಯಾಕ್ಟರಿಗಳನ್ನ ಬಹಳ ಬುದ್ಧಿವಂತೆ. ಅವಳು ಏನೇ ಮಾಡಿದ್ರು ತನಗ ಅನುಕೂಲ ಆಗೋ ತರ, ಲಾಭ ಆಗೋ ತರನೇ ಮಾಡ್ತಿರ್ತಾಳೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ದರ್ಶನ್ ತ್ರಿಶಾಲಾ ಅವರನ್ನೇ ಮಾತಾಡ್ಸೋಣ. ಅಜ್ಜಿ, ತ್ರಿಶಾಲಾ ಅಮ್ಮರು ಕೆಲವು ಫ್ಯಾಕ್ಟ್ರಿಗಳನ್ನ ಮುಚ್ಚಿದ್ದಾರೆ. ಅದೆಲ್ಲ ಎಲ್ಲಿದೆ? ಅದನ್ನೆಲ್ಲ ಯಾಕೆ ಮುಚ್ಚಿದ್ದಾರೆ ಅಜ್ಜಿ? ಇದ್ರ ಬಗ್ಗೆ ನನಗೆ ಮಾಹಿತಿ ಕೊಡಿ ಅಜ್ಜಿ.
ಈ ವಿಷಯದ ಬಗ್ಗೆ ನಾನು ಕೇಳಿದ್ದೀನಿ. ಅದ್ಯಾಕೆ ಮುಚ್ಚಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದನ್ನು ನೀನೇ ಕಂಡುಹಿಡಿಬೇಕು. ತ್ರಿಶಾಲಾಮ್ ಅವ್ರು ಮಾಡಿರೋ ಒಂದೊಂದು ಹಗರಣನು ನನ್ನ ಬೈಲಿಗೆ ತರಬೇಕು. ಸಮುದ್ರ ಸರ್ಗೆ ನ್ಯಾಯ ಕೊಡಿಸ್ಬೇಕು, ಕೊಡಿಸ್ಲೇಬೇಕು. ಹಿಡ್ಕೊಡ್ರ ಅವಳನ್ನ.